ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಈ ಕೆರೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಂದರೆ ದೊಡ್ಡದು ಫ್ರೆಂಡ್ಸ್. ಹಾಗೆ ಒಂಚೂರು ಹುಷಾರಿಲ್ದಿದ್ದ ಕಾರಣ ಹಾಸ್ಪಿಟ್ಲಲ್ಲಿ ಹೋಗಿದ್ವಿ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇನ್ನೂ ಬಂದಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರಿ. ನನ್ನ ಮಗಳು ನೋಡಿದೆ ಲಿಫ್ಟ್ ಅಂತ ಇದ್ದು, ಅದಕ್ಕೆ ಅವಳನ್ನ ಒಂಚೂರು ಆಟ ಆಡಿಸ್ತಾ ಇದ್ದೆ ಲಿಫ್ಟಲ್ಲಿ. ಡಾಕ್ಟ್ರಿಗೆ ತೋರಿಸ್ಕೊಂಡು ಈಗ ಮನೆಗೆ ಬರ್ತಾಯಿದ್ದೀವಿ ಫ್ರೆಂಡ್ಸ್. ಈಗ ಮನೆಗೆ ಬಂದ್ವಿ, ಡ್ರೆಸ್ ಕೂಡ ಚೇಂಜ್ ಮಾಡಿದ್ದೀನಿ. ಹಾಗೆ ಹುಷಾರಿಲ್ದಿದ್ದ ಕಾರಣ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಹಾಗೆ ಸ್ವಲ್ಪ ಪರ್ಚೇಸ್ ಮಾಡಿದ್ದೀನಿ. ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಈಗ ಧೃತಿ ತುಂಬ ಅಳ್ತಾಯಿದ್ದಾಳೆ, ಅವಳ ಫ್ರೆಂಡ್ ಮನೆಗೆ ಹೋಗ್ಬೇಕಂತೆ, ಅದಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಬನ್ನಿ, ಅವ್ರ ಫ್ರೆಂಡ್ ಯಾರು ಏನು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಜಾನು ಧೃತಿ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ಸಾರಿ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನನಗಂತೂ ಈ ನಡುವೆ ಹೆಲ್ತ್ ಚೆನ್ನಾಗಿಲ್ದಿದ್ದ ಕಾರಣ ಫುಲ್ಲು ಬ್ಯಾಕ್ ಪೇನ್ ಬೇರೆ ಬಂದಿತ್ತು, ಅದಕ್ಕೆ ಮಾಡಿಲ್ಲ. ಈಗ ಹೆಂಗಿದ್ರು ಲಂಚ್ ಪ್ರಿಪೇರ್ ಮಾಡಬೇಕು. ಬನ್ನಿ, ಇವತ್ತು ಪಲಾವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ವೆಜ್ ಪಲಾವ್, ತರಕಾರಿ ಎಲ್ಲ ಹಾಕಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾಯಿದ್ದಾರೆ, ಯಾರಂತ ಕೂಡ ತೋರಿಸ್ತೀನಿ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಕೊತ್ತಂಬರಿ, ಕೊಬ್ಬರಿ ಹಾಕಿ ಜಾರ್ಗೆ ಒಂದು ಈರುಳ್ಳಿ ಕೊಯ್ಕೊಂಡಿದ್ದೀನಿ, 2 ಟೊಮ್ಯಾಟೊ, 1 ಹಿಡಿಯಷ್ಟು ಬೀನ್ಸು, ಕ್ಯಾರೆಟು, ಬಟಾಣಿ. ಹಾಗೆ ಕಾದಿರೋ ಎಣ್ಣೆಗೆ ಒಂಚೂರು ತುಪ್ಪ ಹಾಕಿ ಪಲಾವ್ ಐಟಮ್ಸ್ ಹಾಕಿದ್ದೀನಿ. ರುಬ್ಬಿರೋದು ಈ ಥರ ರುಬ್ಕೊಬೇಕು ಫ್ರೆಂಡ್ಸ್, ಮಿಕ್ಸಿಗೆ ಹಾಕಿದ್ವಲ್ಲ. ಹಾಗೆ ಈರುಳ್ಳಿ ಎಲ್ಲ ಒಂಚೂರು ಮೆರೂನ್ ಬರೋವರೆಗೂ ಕಾಯಬೇಕು. ಒಂಚೂರು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ, ಆಗ ಬೇಗ ಆಗುತ್ತೆ. ಒಂಚೂರು ಉಪ್ಪು ಅರಿಶಿನ ಹಾಕಿದಾಗ. ಆಮೇಲೆ ನೀವೇ ನೋಡ್ಬೋದು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಆದಮೇಲೆ ತುಂಬ ಬೇಯಿಸೋಕೆ ಹೋಗ್ಬೇಡಿ ತರಕಾರಿನ. ಕ್ಯಾರೆಟು ಒಂದು 2 ನಿಮಿಷ ಬೇಯಿಸಿ ಸಾಕು. ಆಮೇಲೆ ಕ್ಯಾರೆಟ್ ಆದಮೇಲೆ ಒಂಚೂರು ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ತುಂಬ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಅನ್ನದ ಜೊತೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಯಾಕಂದ್ರೆ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಒಂಚೂರು ಒಂದು 5 ನಿಮಿಷ ಬೇಯಿಸಿದಾದ್ಮೇಲೆ ಬಟಾಣಿ, ಕಡಲೆ ಬೀಜ ನಾನು ಹಾಕ್ತಾಯಿದ್ದೀನಿ. ಅದು ಅಡಿಷ್ನಲ್, ನಿಮಗೆ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬಿಡ್ಬೋದು. ಬೇರೆ ಬಟಾಣಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನಾನು. ಹಾಗೆ ಅದಾದಮೇಲೆ ರುಬ್ಬಿರೋ ಮಿಶ್ರಣ, ಏನೇನು ರುಬ್ಬಿದ್ದೀವಿ ಅಂತ ಹೇಳಿದ್ದೀನಲ್ಲ ಫ್ರೆಂಡ್ಸ್. ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, 1 ಇಂಚಷ್ಟು ಕೊಬ್ಬರಿ, ಹಾಗೆ ಕೊತ್ತಂಬರಿ ಹಾಕಿ ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕಾಯಬೇಕು. ನೀವೇ ನೋಡ್ತಾಯಿದ್ದೀರಾ ಎಣ್ಣೆ ಹೆಂಗೆ ಬಿಟ್ಟಿದೆ ಅಂತ. ಆಗ 1 ಸ್ಪೂನ್ ಮಸಾಲೆ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಕೊಡಬೇಕು. ನಿಮ್ಮ ಖಾರದ ಪುಡಿ ಮನೆಗೆ ಮಾಡಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ನೀವು ನೋಡ್ಕೊಂಡು ಹಾಕಬೇಕು ಫ್ರೆಂಡ್ಸ್. ಹಾಗೆ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 4 ಗ್ಲಾಸ್ ನೀರು. ಇವಾಗ ನೋಡ್ಬೋದು ನೀವು ಎಣ್ಣೆ ಬಿಟ್ಟಿದೆ ಪಲಾವ್ ತರಕಾರಿ ಎಲ್ಲ. ಸೊ ಇವಾಗ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನೀರು ಚೆನ್ನಾಗಿ ಕಾಯಕ್ಕೆ ಬಿಡಿ. ನೋಡಿ ಈ ಥರ ಕಾಯಬೇಕು. ಆಗ ತೊಳೆದಿರೋ ಅಂಥ ಅಕ್ಕಿನ ಹಾಕ್ಕೊಬೇಕು ಫ್ರೆಂಡ್ಸ್. ಹಾಕ್ಕೊಂಡು ತುಂಬ ಮಿಕ್ಸ್ ಕೊಡೋಕೆ ಹೋಗಬೇಡಿ, ಯಾಕಂದರೆ ನಾವು ಒಂಚೂರು ನೆನೆಸಿರ್ತೀವಿ, ಅದಕ್ಕೋಸ್ಕರ. ಆಮೇಲೆ ಒಂಚೂರು ಕೊತ್ತಂಬರಿ ಅದಕ್ಕೆ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ. ವಿಸಿಲೆಲ್ಲ ಹೋದ್ಮೇಲೆ ನೋಡ್ಬೋದು ನೀವೇ ಅನ್ನ ಎಷ್ಟು ಚೆನ್ನಾಗಾಗಿದೆ, ಉದ್ರಾಗೆ. ಈ ಥರ ಟೇಸ್ಟಿಯಾಗೂ ಇದೆ, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ, ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ತರಕಾರಿ ಹಾಕಿರೋದು. ಹಾಯ್ ಫ್ರೆಂಡ್ಸ್, ಈಗ ಲಂಚ್ ಕೂಡ ಮುಗೀತು. ಪಲಾವ್ ಮಾಡಿದ್ದೆ, ನೀವೇ ನೋಡಿದ್ದೀರ ವೀಡಿಯೋದಲ್ಲಿ ಕೂಡ. ನಾನು ಹೇಳಲ್ಲ, ಯಾರೋ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾಯಿದ್ದಾರೆ ನಮ್ಮ ಮನೆಗೆ ಅಂತ. ಇವರೇ ಅಂತೆ, ಇವ್ರು ಬಂದು ನಮ್ಮ ಮಮ್ಮಿ. ಆಯ್ತಪ್ಪ, ಹಾಯ್ ಉಮ್ಮನ ಚಿನ್ನಿ ಮುತ್ತಬಿಟ್ಟು ಅಲ್ಲ ನಾಕ್ಬಿಟ್ಟಮ್ಮ ಹಾಗೆ ಇವಾಗ ಏನಂದ್ರೆ ಫ್ರೆಂಡ್ಸ್, ಮೊನ್ನೆಲ್ಲ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ಬಟ್ಟೆ, ಈಗ ತರಕ್ಕೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್. ಏನು ಗೊತ್ತಾ, ಈಗ ಅನ್ಫಾರ್ಚುನೇಟ್ಲಿ ಅವ್ರ ಮನೇಲಿ ಲಾಕ್ ಆಗಿದೆ. ನೋಡೋಣ ಯಾವಾಗ ಬರ್ತಾರ ಆಂಟಿ. ಅವರ ಫಾದರ್ಗೆ ಹುಷಾರಿಲ್ಲ ಅಂತ ಹೋಗಿದ್ದಾರಂತೆ ಪಾಗೊಡೋಕ್ಕೆ. ಇವತ್ತು ಹೆಂಗಿದ್ರು ಶನಿವಾರ, ಕಳಶ ಬೇರೆ ಇಕ್ಬೇಕು, ಇನ್ನೂ ಸ್ನಾನ ಮಾಡಬೇಕು. ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀನಿ. ಈಗ ಕಳಶ ಕುಣಿಸ್ಬೇಕು, ಪೂಜೆ ಮಾಡಬೇಕು ಶನಿವಾರದ್ದು. ಬನ್ನಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗು.
ನಾನು ನಮ್ಮ ಮನೇಲಿ ಯಾವ ಥರ ಕಳಶ ಇಕ್ಕಂದರೆ ಕಳಶ ತುಂಬ ಹೊಸ ನೀರು ಹಿಡ್ಕೊಂಡು 5 ಎಲೆ ವೀಳ್ಯದೆಲೆ ತೊಗೊಂಡು ಅರಿಶಿನ ಕುಂಕುಮ ಎಲೆಗೂ ಇಕ್ಕಿ ಚೆಂಬುಗೂ ಇಕ್ತೀನಿ. ಹಾಗೆ ಅಕ್ಕಿ ಒಂದು ಪ್ಲೇಟಲ್ಲಿ ಅರಿಶಿನದ ಅಕ್ಕಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಕ್ತೀನಿ. ಈ ಥರ ಹೂವು ಇಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಸುತ್ತು ರೋಸ್ ಎಲ್ಲ ಇಕ್ತೀನಿ ನಾನು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪೂಜೆ ಆದಮೇಲೆ. ಫ್ರೆಂಡ್ಸ್, ಈಗ ಪೂಜೆ ಕೂಡ ಮುಗೀತು. ಈಗ 6 o'clock ಆಗಿದೆ. ಅಡುಗೆ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಗೆ ನಾನು ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ. ಫಸ್ಟು ಬಂದು ಬಿಂದಿಗೆ ಈ ಥರ ಇದೆ. ಹಾಗೆ ಲಕ್ಷ್ಮೀ ಕುಣಿಸೋಕ್ಕೆ ಮನೆ. ಇದನ್ನು ಪಿಂದು ಫುಲ್ಲು ಗುಂಡ್ ಪಿನ್ಸ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಈಗ ಹಾಗೆ ದೇವ್ರ ವಿಗ್ರಹ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಾನೇನು ಬೆಳ್ಳಿದೇನು ತೊಗೊಂಡಿಲ್ಲ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ನಾನು ಮುಖವಾಡ ಹಾಕಿ ದೇವ್ರ ಪೂಜೆ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಫ್ರೆಂಡ್ಸ್, ದೇವಸ್ಥಾನದಲ್ಲಂತೂ ಫುಲ್ಲು ರಶ್ಶು. ನನ್ನ ಮಗಳು ನೋಡಿ ಯಾರು ಕರೆದ್ರೂ ಹೋಗಲ್ಲ, ನನ್ನ ಹತ್ರನೇ ಬರಬೇಕು ಅಂತ ಹಠ ಮಾಡ್ತಾಳೆ. ನಾನು ನಮ್ಮ ಮಮ್ಮಿ ಧೃತಿ ಹೋಗಿದ್ವಿ. ಹಾಗೆ ನಮ್ಮ ಆಂಟಿ ಕೂಡ ಬಂದಿದ್ದಾರೆ ನೋಡಿ. ಇವ್ರ ಹೆಸರು ಶಾಂತಮ್ಮ ಆಂಟಿ ಅಂತ. ಹಾಗೆ ದೇವ್ರ ಪ್ರಸಾದ ಕೂಡ ಸಿಕ್ತು, ಹೆಸರುಬೇಳೆ ಮಾಡಿದರು. ನೋಡ್ತಾ ಇರ್ಬೋದು ದೇವ್ರ ಅಲಂಕಾರ ಅಂತೂ ಕಣ್ಣು ತುಂಬೋಯ್ತು. ಫ್ರೆಂಡ್ಸ್, ಈಗ ಧೃತಿಗೆ ಊಟ ಮಾಡಿಸಿದಾಯಿತು. ಈಗ ನಾನು ತಿನ್ನಬೇಕು. ತಿಂದು ಪಾತ್ರೆಗಳಿದೆ ಫ್ರೆಂಡ್ಸ್, ಅದೆಲ್ಲ ತೊಳಿಬೇಕು. ಬನ್ನಿ ಫ್ರೆಂಡ್ಸ್, ಈಗ ನನ್ನ ಊಟ ಬಂದು ಡಿನ್ನರ್ ಬಂದು ಮೊಸರು, ಅನ್ನ, ಸಾರು. ಎಲ್ಲರಿಗೂ ಮೊಸರು, ಸಾಂಬಾರು, ಉಪ್ಪು ಹಾಕ್ಕೊಂಡು ತಿನ್ನೋ ಟೇಸ್ಟೇ ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿದಾಯಿತು. ಆಲ್ರೆಡಿ ಡ್ರೆಸ್ ಕೂಡ ಚೇಂಜ್ ಆಗಿದ್ದಾಯಿತು. ಈ ವಿಡಿಯೋ ಇಷ್ಟದ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಒಂದು ವಿಷಯ ಫ್ರೆಂಡ್ಸ್, ಹಬ್ಬ ಬರ್ತಾಯಿದೆ ಅಂದ್ಬಿಟ್ಟು ಸಾಲ ಮಾಡಿ ಸೂಲ ಮಾಡಿ ಹಬ್ಬ ಗ್ರ್ಯಾಂಡಾಗಿ ಆಚರಿಸೋಕೆ ಹೋಗ್ಬೇಡಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಆಚರಿಸೋಣ ಸಿಂಪಲ್ಲಾಗಿ. ಯಾಕಂದರೆ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನಾವೇ ಅಲ್ವಾ. ಸೊ ಏನು ಹೇಳೋದು ಬಂದೆ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಷ್ಟೇ, ಓಕೆನಾ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್.